ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟಾಪರ್ಸ್ ಟೂಲ್ ಚಾನೆಲ್. ವಿದ್ಯಾರ್ಥಿಗಳೇ, ಕ್ಲಾಸ್ 8th ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಇದು ಚಾಪ್ಟರ್ ನಂಬರ್ 5 ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್. ವಿದ್ಯಾರ್ಥಿಗಳೇ, ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇದು 8ನೇ ವಿಡಿಯೋ. ಈಗಾಗಲೇ ವಿದ್ಯಾರ್ಥಿಗಳೇ, ಈ ಚಾಪ್ಟರ್ನ ಹಲವಾರು ವಿಡಿಯೋಗಳು ಈ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ 8th ಮ್ಯಾಥಮೆಟಿಕ್ಸ್ ಅಂತ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ನಿಮಗೆ ಸಿಗುತ್ತೆ. ಈಗ ನಾವು ಎಕ್ಸಸೈಸ್ 5.3 ಸಾಲ್ವ್ ಮಾಡೋಣ. ಈ ಹಿಂದೆ 4th ಮೇನ್, 5th ಮೇನ್, 6th ಮೇನ್ ಅನ್ನ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೇನೆ, 3 ವಿಡಿಯೋಗಳಲ್ಲಿ. ಅಲ್ಲಿ ತಾವು ನೋಡಿ. ಈಗ ಸಿಂಪಲ್ ಆಗಿರೋದನ್ನ ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ನೋಡಿ, ಮೊದಲನೇ ಎಕ್ಸಾಂಪಲ್ 5.3 ಅಲ್ಲಿ ಏನಿದೆ, ವಾಟ್ ಕುಡ್ ಬಿ ದ ಪಾಸಿಬಲ್ ಒನ್ಸ್ ಡಿಜಿಟ್ ಆಫ್ ದ ಸ್ಕ್ವೇರ್ ರೂಟ್ ಆಫ್ ಈಚ್ ಆಫ್ ದಿ ಫಾಲೋಯಿಂಗ್ ನಂಬರ್ಸ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವೊಂದು ನಂಬರ್ ಕೊಟ್ಟಿದ್ದಾರೆ. 9801, 99856, 998001, ಆಮೇಲೆ 65766, 666,025. ಪ್ರಶ್ನೆ ಏನಿರೋದು, ಇವುಗಳ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಿದಾಗ ಅದರ ಯೂನಿಟ್ಸ್ ಪ್ಲೇಸ್ ಅಲ್ಲಿ, ಅಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಇರುತ್ತೆ ಅಂತ. ಓಕೆ, ಇದರ ಸ್ಕ್ವೇರ್ ರೂಟ್ ಅಲ್ಲಿ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಸ್ಕ್ವೇರ್ ರೂಟ್ ಆಫ್ 9801, ಈ 980 ಅನ್ನೋದು ಅದರ ಕೊನೆ ಡಿಜಿಟ್ ನೋಡಿದ್ವಿ ಎಷ್ಟಿದೆ, 1. ಈ 980 ಅನ್ನೋದು ಯಾವುದೋ ಒಂದು ನಂಬರ್ನ ಸ್ಕ್ವೇರ್ ಇದೆ, ಅದರ ಸ್ಕ್ವೇರ್ ಮಾಡಿದಾಗ 1 ಬರಬೇಕಾದ್ರೆ ನಾನು ಹೇಳಿದ್ದೀನಿ, ಸ್ಕ್ವೇರ್ ನಂಬರ್ ಎಂಡ್ಸ್ ವಿತ್ 1 ಅಥವಾ 4 ಅಥವಾ 5 ಅಥವಾ 6, 0, 9. ಓಕೆ, ಸೊ ಈ 1 ಬರಬೇಕಾದ್ರೆ ಯಾವ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡೋದು ಬರ್ತೀರಿ ನೋಡಿ. 1 1 ಅಂದ್ರೆ 1 ಸ್ಕ್ವೇರ್ ಅನ್ನೋದು 1 ಇಂದ ಎಂಡ್ ಆಗುತ್ತೆ. ಅಂದ್ರೆ 1 ಸ್ಕ್ವೇರ್ ಇರ್ಬೋದು, 11 ಸ್ಕ್ವೇರ್ ಇರ್ಬೋದು, 21 ಸ್ಕ್ವೇರ್ ಇರ್ಬೋದು. ಇಲ್ಲಾಂದ್ರೆ 9 ಇದ್ರೆ, ಓಕೆ, 9 9 81, 19 19 361. ಅದಕ್ಕೆ ಯಾವುದೇ ನಂಬರ್ನ ಕೊನೆಯಲ್ಲಿ 1 ಬರಬೇಕಾದ್ರೆ ಸ್ಕ್ವೇರ್ ಮಾಡಿದಾಗ ಅದರ ಯೂನಿಟ್ ಪ್ಲೇಸ್ ಅಲ್ಲಿ ಎಷ್ಟಿರಬೇಕು, 1 ಇರಬೇಕು ಅಥವಾ 9 ಇರಬೇಕು. ಓಕೆ, ಸೊ ನೀವು 1 ಸ್ಕ್ವೇರ್, 11 ಸ್ಕ್ವೇರ್, 21 ಸ್ಕ್ವೇರ್, 31 ಸ್ಕ್ವೇರ್ ಮಾಡಿದಾಗ ಕೊನೆಗೆ 1 ಬರುತ್ತೆ. ಅದೇ ರೀತಿ 9 ಅನ್ನ ಸ್ಕ್ವೇರ್ ಮಾಡಿದ್ರೆ 81 ಬರುತ್ತೆ, 19 ಸ್ಕ್ವೇರ್ 361, ಈ ತರ 29 ಸ್ಕ್ವೇರ್ ಅದು 1 ಇಂದ ಎಂಡ್ ಆಗುತ್ತೆ. ಓಕೆ, ಸೊ 9801 ನ ಸ್ಕ್ವೇರ್ ರೂಟು ಏನಾಗುತ್ತೆ, ಇಟ್ಸ್ ಅ ನಂಬರ್ ಹೂಸ್ ಒನ್ಸ್ ಡಿಜಿಟ್ ಈಸ್ ಎಷ್ಟಿರುತ್ತೆ, 1 or 9. ಅದೇ ರೀತಿ ನೋಡಿ, ಕೊನೆ ನಂಬರ್ ನೋಡಿ ಇಲ್ಲಿ 6. ಯಾವುದೇ ನಂಬರ್ನ ಕೊನೆ ನಂಬರ್ 6 ಬರಬೇಕಾದ್ರೆ ಏನಿರಬೇಕು, ಯಾವ್ದ್ರ ಸ್ಕ್ವೇರ್ ಇರಬೇಕು, ಆ ನಂಬರ್ನ ಕೊನೆಯಲ್ಲಿ 4 ಅಥವಾ 6 ಇರಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿದೆ 4 4 16, 14 14 256, 24 24 576, 1 6 ಇಂದ ಎಂಡ್ ಆಗುತ್ತೆ. ಅದೇ ರೀತಿ 6 ಸ್ಕ್ವೇರ್ 36, 16 ಸ್ಕ್ವೇರ್ ಎಷ್ಟು 256. ಈ ರೀತಿ ವಿದ್ಯಾರ್ಥಿಗಳೇ, ಗೊತ್ತಾಯ್ತಲ್ವಾ? ಎಸ್, ಇಲ್ಲಿ ಕೊನೆಗೆ ಮತ್ತೆ 1 ಬಂದಿದೆ ನೋಡಿ. ಸೊ ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ ಡೆಫಿನೆಟ್ಲಿ ಇದರ ಸ್ಕ್ವೇರ್ ರೂಟ್ ನ ನಂಬರ್ ಎಂಡ್ಸ್ ವಿತ್ 1 or 9. 25 ಇದ್ರೆ ಡೆಫಿನೆಟ್ಲಿ ಅ ಡಿಜಿಟ್ ಆಫ್ ಇಟ್ಸ್ ಅ ಸ್ಕ್ವೇರ್ ರೂಟ್ ನಂಬರ್ ಈಸ್ 5. ಓಕೆ, ಯಾವುದೇ ನಂಬರ್ನ ಸ್ಕ್ವೇರ್ ನಂಬರ್ನ ಎಂಡ್ 25 ಇದ್ರೆ ಅದರ ಸ್ಕ್ವೇರ್ ರೂಟ್ ನಲ್ಲಿ ಬರ್ತಕ್ಕಂಥ ನಂಬರ್ನ ಕೊನೆ ಸಹಿತ 5 ಇರುತ್ತೆ ವಿದ್ಯಾರ್ಥಿಗಳೇ. ಎಸ್, ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಸೆಕೆಂಡ್ ಮೇನ್ ನೋಡಿ, ವಿದೌಟ್ ಡೂಯಿಂಗ್ ಎನಿ ಕ್ಯಾಲ್ಕುಲೇಷನ್, ಯಾವುದೇ ಕ್ಯಾಲ್ಕುಲೇಷನ್ ಅನ್ನು ಮಾಡದೆ ಫೈಂಡ್ ದ ನಂಬರ್ಸ್ ವಿಚ್ ಆರ್ ಶ್ಯೂರ್ಲಿ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ಸ್. ಇಲ್ಲಿ ಕೆಲವೊಂದು ನಂಬರ್ ಕೊಟ್ಟಿದ್ದಾರೆ, 153, 257, 408, 441. ಯಾವುದೇ ಕ್ಯಾಲ್ಕುಲೇಷನ್ ಮಾಡ್ದೇನೆ ನೋಡಿದ ತಕ್ಷಣನೇ ಹೇಳಬೇಕು, ಅಂಡರ್ಸ್ಟ್ಯಾಂಡಿಂಗ್ ದ ಕನ್ಸೆಪ್ಟ್, ಇದರಲ್ಲಿ ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ನಮ್ಗೆ ಗೊತ್ತಿದೆ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಎಂಡ್ಸ್ ವಿತ್ 0 1 4 5 6 9. ಯಾವುದೇ ಪರ್ಫೆಕ್ಟ್ ಸ್ಕ್ವೇರ್ ನಂಬರು
ಅದರ ಯೂನಿಟ್ ಪ್ಲೇಸಲ್ಲಿ ಎಷ್ಟಿರುತ್ತೆ 0 1 4 5 6 9. ಈಗ ಗಮನಿಸಿ, ಇಲ್ಲಿ ಕೊಟ್ಟಿರೋ ನಂಬರ್ 153, ಇದರ ಯೂನಿಟ್ ಪ್ಲೇಸ್ ಎಷ್ಟಿದೆ 3, ಸೊ ಇಟ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. 257 ಕೊನೆಯಲ್ಲಿ ಎಷ್ಟಿದೆ 7, ಸೊ ಇಟ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. 408 ಕೊನೆಯಲ್ಲಿ 8 ಇದೆ, ಸೊ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. 441 ಕೊನೆಯಲ್ಲಿ 1 ಇದೆ ನೋಡಿ, ಸೊ 1 ಇದೆ. ಇದು 441 ಅನ್ನು ನಮಗೆ ಗೊತ್ತಿದೆ, ಇದು 21 ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ 21 ಸ್ಕ್ವೇರ್. ಅರ್ಥ ಆಯ್ತಲ್ಲ, ಯಾವ ನಂಬರ್ ಪರ್ಫೆಕ್ಟ್ ಸ್ಕ್ವೇರು ಮತ್ತು ಯಾವ ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅನ್ನೋದನ್ನ ನಾವು ಯೂನಿಟ್ ಡಿಜಿಟ್ ಅನ್ನ ನೋಡಿ ಹೇಳಬಹುದು ಮಕ್ಕಳೇ. ಎಸ್, ನೆಕ್ಸ್ಟ್ ಥರ್ಡ್ ಮೇನ್ ನೋಡಿ, ಫೈಂಡ್ ದ ಸ್ಕ್ವೇರ್ ರೂಟ್ಸ್ ಆಫ್ 100 and 169 by the method of repeated subtraction. ನೋಡಿ, ಸ್ಕ್ವೇರ್ ರೂಟ್ ಅನ್ನ ಬೇರೆ ಬೇರೆ ಪದ್ಧತಿಯಿಂದ ಕಂಡುಹಿಡಿದು ಹೇಳಿದೀನಿ. ಒಂದು ಯಾವುದು ರಿಪೀಟೆಡ್ ಸಬ್ಟ್ರಾಕ್ಷನ್, ಇನ್ನೊಂದು ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ ವಿದ್ಯಾರ್ಥಿಗಳೇನು ನೋಡಿ, ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 100 and 169. ಈಗ ನೋಡಿ, ರಿಪೀಟೆಡ್ ಸಬ್ಟ್ರಾಕ್ಷನ್ ಮಾಡ್ತಾ ಹೋಗ್ಬೇಕು. 100 ಅಲ್ಲಿ ಆಡ್ ನಂಬರ್ಸ್ ಅನ್ನ ಸೀರಿಯಲ್ ಆಗಿ ಕಳಿತಾ ಹೋಗ್ಬೇಕು, ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. 100 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ, ಫಸ್ಟ್ ಆಡ್ ನಂಬರ್ 99 ಬರುತ್ತೆ. 99 ಅಲ್ಲಿ ನೆಕ್ಸ್ಟ್ ಆಡ್ ನಂಬರ್ 3 ಸಬ್ಟ್ರಾಕ್ಟ್ ಮಾಡಿ, ಎಷ್ಟು ಬಂತು 96. ಈ ತರ ಪ್ರೊಸೆಸ್ ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಏನ್ ಮಾಡಿ, 96 ಅಲ್ಲಿ 5 ಅನ್ನ ಸಬ್ಟ್ರಾಕ್ಟ್ ಮಾಡಿ ವಿದ್ಯಾರ್ಥಿಗಳೇ, ಎಷ್ಟು ಬಂತು 91. 91 ಅಲ್ಲಿ ನೆಕ್ಸ್ಟ್ ಆಡ್ ನಂಬರ್ 7, ಎಸ್ ಎಷ್ಟು ಬಂತು 84. ನೆಕ್ಸ್ಟ್ 84 ಅಲ್ಲಿ ನೆಕ್ಸ್ಟ್ ಆಡ್ ನಂಬರ್ 9 ಸಬ್ಟ್ರಾಕ್ಟ್ ಮಾಡಿ 75. ನೆಕ್ಸ್ಟ್ 75 ನಲ್ಲಿ ನೆಕ್ಸ್ಟ್ ಆಡ್ ನಂಬರ್ 11 which gives you 64. Seventh step, 64 minus 13 equal to 51. Next 51 minus 15 ಮಾಡಿ, ಎಷ್ಟು ಬಂತು 36. Yes, next 36 minus 17, that gives you 19. Next 19 minus 19, next odd number is 19. So ಇದನ್ನ 0 ಮಾಡಿ ವಿದ್ಯಾರ್ಥಿಗಳೇ. ಓಕೆ, ಸೊ ಇದು ಎಷ್ಟಿದು, this is 0. Yes, 19 minus 19 is 0. ಸೊ ಪ್ರೊಸೆಸ್ ಇಲ್ಲಿಗೆ ಸ್ಟಾಪ್ ಮಾಡಬೇಕು, 0 ಬರೋವರೆಗೆ ಈ ಸಬ್ಟ್ರಾಕ್ಷನ್ ಮುಂದುವರಿಸಬೇಕು. ಸೊ ಎಷ್ಟನೇ ಸ್ಟೆಪ್ ಅಲ್ಲಿ ನಿಮಗೆ 0 ಬಂದಿದೆ ಕೌಂಟ್ ಮಾಡಿ, 10th ಸ್ಟೆಪ್ ಅಲ್ಲಿ. ಅದಕ್ಕೆ ಆನ್ಸರ್ ಈಸ್ ಸ್ಕ್ವೇರ್ ರೂಟ್ ಆಫ್ 100 ಈಸ್ ಎಷ್ಟಂತ 10 ಅಂತ. ಓಕೆ, ಎಸ್ ಮಕ್ಕಳೇ. ನೆಕ್ಸ್ಟ್ ನೋಡಿ, ಅದೇ ತರ ನೀವು ಮಾಡಿ 169 ಅನ್ನ, 169 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ 168 ಮಾಡ್ತೀರಲ್ವಾ. ಎಸ್, ನೆಕ್ಸ್ಟ್ 168 ನಲ್ಲಿ 3 ಮೈನಸ್ ಮಾಡಿ 165. 165 ನಲ್ಲಿ 5 ಮೈನಸ್ ಮಾಡಿ 160. 160 ನಲ್ಲಿ 7 ಮೈನಸ್ ಮಾಡಿ 153. 153 ನಲ್ಲಿ 9 ಮೈನಸ್ ಮಾಡಿ 144. 144 ಅಲ್ಲಿ 11 ಮೈನಸ್ ಮಾಡಿ 133. 133 ನಲ್ಲಿ 13 ಮೈನಸ್ ಮಾಡಿ 120. 120 ನಲ್ಲಿ 15 ಮೈನಸ್ ಮಾಡಿ 105. 105 ನಲ್ಲಿ 17 ಮೈನಸ್ ಮಾಡಿ ಎಷ್ಟು ಬರುತ್ತೆ 88. 88 ನಲ್ಲಿ 19 ಮೈನಸ್ ಮಾಡಿ you will get 69. Yes, next 69 ನಲ್ಲಿ 21 ಮೈನಸ್ ಮಾಡಿ 48. 48 ನಲ್ಲಿ 23 ಮೈನಸ್ ಮಾಡಿದ್ರೆ 25. ನೆಕ್ಸ್ಟ್ 25 ನಲ್ಲಿ 25 ಮೈನಸ್ ಮಾಡಿದ್ರೆ 0. ಸೊ ಎಷ್ಟನೇ ಸ್ಟೆಪ್ ಅಲ್ಲಿ 0 ಬಂತು ನೋಡಿ, 13ನೇ ಸ್ಟೆಪ್ ಅಲ್ಲಿ. 13th step gives you 0. So answer is square root of 169 is 13 ಮಕ್ಕಳೇ. ಆಯ್ತಲ್ವಾ? ದಿಸ್ ಈಸ್ ಬೈ ಸಬ್ಟ್ರಾಕ್ಷನ್ ಮೆಥಡ್. ಎಸ್ ವಿದ್ಯಾರ್ಥಿಗಳೇ, ಫೋರ್ತ್ ಮೇನ್ ಫೈಂಡ್ ದ ಸ್ಕ್ವೇರ್ ರೂಟ್ಸ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್. ವಿದ್ಯಾರ್ಥಿಗಳೇ, ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಈ ಅಷ್ಟು 10 ಎಕ್ಸಾಂಪಲ್ಸ್ ಅನ್ನ ಈ ಹಿಂದಿನ ವಿಡಿಯೋದಲ್ಲಿದೆ. ಓಕೆ, 5th ವಿಡಿಯೋದಲ್ಲಿದೆ, ಅಲ್ಲಿಂದ ನೀವು ನೋಡಿ ಅದನ್ನ. 4th ವಿಡಿಯೋದಲ್ಲಿದೆ. ಓಕೆ, 4th ಮೇನ್, 5th ಮೇನ್, 6th ಮೇನ್ ವಿದ್ಯಾರ್ಥಿಗಳೇ. ಎಸ್, 4th ಇಲ್ಲಿ ಫ್ಯಾಕ್ಟರ್ಸ್ ಫೈಂಡ್ ಏನ್ ಮಾಡೋದಿದೆ, ಸ್ಕ್ವೇರ್ ರೂಟ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಫೈಂಡ್ ಔಟ್ ಮಾಡೋದಿದೆ. ಅದೇ ರೀತಿ ನೋಡಿ
ಫಿಫ್ತ್ ಒನ್, ಇದ್ರದ್ದು ವಿಡಿಯೋ ಇದೆ, ಹಿಂದಿನ ವಿಡಿಯೋ ನೋಡಿ, ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ. ಎಸ್, ಇಲ್ಲೇನಿದೆ, ಈ ನಂಬರ್ಗೆ ಯಾವ ಸ್ಮಾಲೆಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ. ಇವೆಲ್ಲ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಇದೆ, ಇವುಗಳಿಗೆ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ. ಇದನ್ನ ಸಾಲ್ವ್ ಮಾಡಿದ್ದೇನೆ ಹಿಂದಿನ ಕ್ಲಾಸಲ್ಲಿ ನೋಡಿ. ಅದೇ ತರ ಸಿಕ್ಸ್ತ್ ಮೇನ್, ಇದು ಸಹಿತ ನಾನು ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ಕೆಲವೊಂದು ನಂಬರ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಯಾವ ನಂಬರ್ ಇಂದ ಡಿವಿಷನ್ ಮಾಡಿದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ ವಿದ್ಯಾರ್ಥಿಗಳೇ. ಓಕೆ, ಸೊ ಪ್ಲೀಸ್ ಗೋ ಥ್ರೂ ದಿ ಪ್ರೀವಿಯಸ್ ವಿಡಿಯೋಸ್. ಎಸ್, ನಾವು ಸೆವೆಂತ್ ಮೇನ್ ನೋಡಿ. The students of class 8th of a school donated rupees 2401 in all. ನೋಡಿ, 8th ಕ್ಲಾಸ್ ನ ವಿದ್ಯಾರ್ಥಿಗಳು ಒಟ್ಟಾರೆ ಎಷ್ಟು 2401 ರೂಪಾಯಿಯನ್ನ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಗೆ ಕೊಟ್ಟಿದ್ದಾರೆ, ಡೊನೇಟ್ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳ ಈ ರಿಲೀಫ್ ಫಂಡ್ ಏನಿರುತ್ತೆ ಅದಕ್ಕೆ ಅವರು ಡೊನೇಟ್ ಮಾಡಿದ್ದಾರೆ ಒಂದು ಕ್ಲಾಸ್ ನ ವಿದ್ಯಾರ್ಥಿಗಳು. 2401 ಇನ್ ಆಲ್, ಎಲ್ಲ ವಿದ್ಯಾರ್ಥಿಗಳು ಸೇರಿ. ಅವ್ರು ಹೇಗಿದೆ ಅಂತ ಹೇಳಿದ್ರೆ, ಈಚ್ ಸ್ಟೂಡೆಂಟ್ ಡೊನೇಟೆಡ್ ಆಸ್ ಮೆನಿ ಆಸ್ ರುಪೀಸ್ ಆಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಕ್ಲಾಸ್ ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದಾರಲ್ಲ ಅಷ್ಟು ಅದಕ್ಕೆ ಈಕ್ವಲ್ ಆಗುವಂತೆ ಒಬ್ಬೊಬ್ರು ಅಷ್ಟಷ್ಟು ರೂಪಾಯಿಯನ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅಂದ್ರೆ 50 ಸ್ಟೂಡೆಂಟ್ ಇದ್ರೆ ಒಬ್ಬೊಬ್ರು 50 ರೂಪಾಯಿ ಹಾಕಿದ್ದಾರೆ, 60 ಸ್ಟೂಡೆಂಟ್ ಇದ್ರೆ 60 ರೂಪಾಯಿ ಅಂತ, 70 ಸ್ಟೂಡೆಂಟ್ ಇದ್ರೆ ಒಬ್ಬೊಬ್ರು 70 ರೂಪಾಯಿ ಅಂತ. ಈಚ್ ಸ್ಟೂಡೆಂಟ್ ಡೊನೇಟೆಡ್ ಆಸ್ ಮೆನಿ rupees as the number of students in the class. ಟೋಟಲ್ ಎಷ್ಟು 2401 ಆಗಿದೆ. ಎಷ್ಟು ಕಲೆಕ್ಷನ್, ಪ್ರತಿ ಸ್ಟೂಡೆಂಟು ಸೇಮ್ ಕಾಂಟ್ರಿಬ್ಯೂಷನ್ ಇದೆ. ಅದು ಯಾವ್ದಕ್ಕೆ ಸಮ ಆಗಿದೆ ಅಂತಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ. ನಮಗ್ ಕೇಳಿದ್ದಾರೆ ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಹಾಗಾದ್ರೆ ಸ್ಟೂಡೆಂಟ್ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ಅಸ್ಯೂಮ್ ಮಾಡ್ಕೊಳ್ಳಿ, ಲೆಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಈಕ್ವಲ್ ಟು ಎನ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸಪೋಸ್ ಕ್ಲಾಸ್ ಅಲ್ಲಿ ಇರತಕ್ಕಂಥ ಸ್ಟೂಡೆಂಟ್ಗಳ ಸಂಖ್ಯೆ ಎನ್ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಕ್ಲಾಸ್ ಡೊನೇಷನ್ ಎಷ್ಟು ಕ್ಲಾಸ್ ಎಷ್ಟು ಡೊನೇಟ್ ಮಾಡಿದೆ 2401. ಇದು ಹೆಂಗ್ ಬಂತಂದ್ರೆ, ಒಬ್ಬೊಬ್ರು ಎಷ್ಟು ಡೊನೇಟ್ ಮಾಡಿದಾರೆ ಅಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಕ್ಲಾಸ್ ಅಲ್ಲಿ ಅಷ್ಟಷ್ಟು ರೂಪಾಯಿಯನ್ನ ಒಬ್ಬೊಬ್ರು ಡೊನೇಷನ್ ಮಾಡಿದ್ದಾರೆ. ಅದಕ್ಕೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಕ್ಲಾಸ್ ಅಲ್ಲಿ ಎನ್, ಒಬ್ಬೊಬ್ಬರ ಡೊನೇಷನ್ ಎಷ್ಟು ಅಷ್ಟೇ. ಸೊ ಟೋಟಲ್ ಎನ್ ಇಂಟು ಎನ್ ಎಷ್ಟು 2401. ಓಕೆ, ಅಂದ್ರೆ ಎನ್ ಸ್ಕ್ವೇರ್ ಈಕ್ವಲ್ ಟು 2401. ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ಇದೆ. ಹಾಗಾದ್ರೆ ಎನ್ ಎಷ್ಟಿರಬೇಕು ಅಂತ ಅಂದ್ರೆ ಇದರ ಸ್ಕ್ವೇರ್ ರೂಟ್ ಮಾಡಿದ್ರೆ ಆಯ್ತು ಮಕ್ಕಳೇ. ಈಗ ನೋಡಿ, ಈ 2401 ನ ಎನ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2401 ಇದನ್ನು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಪ್ರತಿ ಸ್ಟೂಡೆಂಟ್ ನ ಕಾಂಟ್ರಿಬ್ಯೂಷನ್ ಸಿಗುತ್ತೆ ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂದ ಕ್ಲಾಸ್ ಸಿಗುತ್ತೆ. ಈಗ ಇದನ್ನು ಫ್ಯಾಕ್ಟರೈಸ್ ಮಾಡಿ ನೀವು ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಇದನ್ನ ನಾವು ಸ್ಕ್ವೇರ್ ರೂಟ್ ಅಲ್ಲಿ ಇದನ್ನ ಮಾಡೋದಾದ್ರೆ, ಓಕೆ, ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ 2401 ಅನ್ನ ನೀವು ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋಗಿ. 7 ಇಂದ ಮಾಡಿ ಮೊದಲು ಎಷ್ಟು 7 3 21, 3 ಉಳಿತು, 30 ಆಯ್ತು, 7 4 28, ನೆಕ್ಸ್ಟ್ 2 ಉಳಿತು 21, 7 3 21, ನೆಕ್ಸ್ಟ್ 7 ಇಂದ ಹಾಕಿ. 7 ಎಷ್ಟು 7 4 28, ನೆಕ್ಸ್ಟ್ 7 9 40, ಈ ತರ ಮಾಡ್ತಾರೆ 63. ಸೊ ಈ ತರ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋದ್ರೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಗೊತ್ತಿದೆ ನಿಮಗೆ. ಓಕೆ, ಸೊ ಇವಾಗ 240 ಗ್ರೂಪ್ ಮಾಡಿ, ಇಲ್ಲಿ 7 7 2 ಇದೆ. ಇದ್ರ ಪೈಕಿ ಒಂದು ತಗೊಂಡ್ರೆ 7 ಇಂಟು 7 49. ಸೊ ಹಾಗಾದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಎಷ್ಟು? ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಇಸ್ ವಿದ್ಯಾರ್ಥಿಗಳೇ 49. ಪ್ರತಿ ಸ್ಟೂಡೆಂಟ್ ನ ಕಾಂಟ್ರಿಬ್ಯೂಷನ್ ಸಹಿತ 49 ರೂಪೀಸ್ ಅಂತ ಆಯ್ತಲ್ಲ ಮಕ್ಕಳೇ. ಎಸ್, ಇದೇ ತರ ಇನ್ನೊಂದು ಕ್ವಶನ್ ನೋಡಿ. 2025 plants are to be planted in a garden. 2025 ಪ್ಲಾಂಟ್ಸ್ ಅನ್ನ ಗಾರ್ಡನ್ ಅಲ್ಲಿ ಪ್ಲಾಂಟ್ ಮಾಡಬೇಕಾಗಿದೆ. ಯಾವ ರೀತಿ ಅಂದ್ರೆ, ಇನ್ ಸಚ್ ಎ ವೇ ದಟ್ ಈಚ್ ರೋಸ್ ಕಂಟೈನ್ಸ್ ಆಸ್ ಮೆನಿ ಆಸ್ ಪ್ಲಾಂಟ್ಸ್ ಆಸ್ ದ ನಂಬರ್ ಆಫ್ ರೋಸ್. ಎಷ್ಟು ನಂಬರ್ ಆಫ್ ರೋಸ್ ಅಡ್ಡ ಸಾಲುಗಳಿದಾವೆ ಅಷ್ಟೇ ಪ್ಲಾಂಟ್ಸ್ ಅನ್ನ ಒಂದೊಂದು ರೋನಲ್ಲಿ ಹಾಕಬೇಕಾಗಿದೆ, ಪ್ಲಾಂಟ್ ಮಾಡಬೇಕಾಗಿದೆ. ನಂಬರ್ ಆಫ್ ರೋಸ್ ಎಷ್ಟಿರುತ್ತೆ ಅಷ್ಟೇ
ಪ್ಲಾಂಟ್ಸ್ ಅನ್ನ ಆ ರೋನಲ್ಲಿ, ಆ ಅಡ್ಡ ಸಾಲದಲ್ಲಿ ನೆಡಬೇಕಾಗಿದೆ. ಫೈಂಡ್ ದ ನಂಬರ್ ಆಫ್ ರೋಸ್ ಅಂಡ್ ದ ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಈಚ್ ರೋ. ಅರ್ಥ ಆಯ್ತಲ್ಲ ಮಕ್ಕಳೇ? ನೋಡಿ, ಸಪೋಸ್ ಈ ಅಡ್ಡ ಸಾಲುಗಳಲ್ಲಿ ನಾವು ಪ್ಲಾಂಟ್ಸ್ ಅನ್ನ ಪ್ಲಾಂಟ್ ಮಾಡಬೇಕಾಗಿದೆ. ಇಂಥವು ಎಷ್ಟು ಅಡ್ಡ ಸಾಲುಗಳದ್ದು ಗೊತ್ತಿಲ್ಲ. 10 ಇದ್ರೆ ಒಂದು ಅಡ್ಡ ಸಾಲದಲ್ಲಿ 10 ಪ್ಲಾಂಟ್ ನೆಡಬೇಕು. 20 ಅಡ್ಡ ಸಾಲುಗಳಲ್ಲಿದ್ರೆ 20 ಪ್ಲಾಂಟ್ಸ್ ಅನ್ನ ನೆಡಬೇಕಂತ. ಸೊ ಅದಕ್ಕೆ ಅಜ್ಯೂಮ್ ಮಾಡ್ಕೊಳ್ಳೋಣ ಮಕ್ಕಳೇ. ಲೆಟ್ ದ ನಂಬರ್ ಆಫ್ ರೋಸ್ ಈಕ್ವಲ್ ಟು ಎನ್ ಅಂತ ಅಜ್ಯೂಮ್ ಮಾಡ್ಕೊಳ್ಳಿ. ಎಷ್ಟು ರೋ? ಎನ್ ರೋಸ್. ಒಂದೊಂದು ರೋನಲ್ಲಿ ಎಷ್ಟೆಷ್ಟು ಪ್ಲಾಂಟ್ಸು? ಇಷ್ಟೇ, ಎನ್ ಪ್ಲಾಂಟ್ಸ್. ಸೊ ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಈಚ್ ರೋ, ಅದು ಎನ್ನೇ. ಪ್ರತಿ ರೋನಲ್ಲಿ ಎಷ್ಟು ಪ್ಲಾಂಟ್ಸ್ ಅನ್ನ ನೆಡಬೇಕು ಅಂತ ಹೇಳಿದ್ರೆ ಎನ್. ಸೊ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? ಎನ್ ಇಂಟು ಎನ್ ಅಂದ್ರೆ ಅವ್ರು ಕೊಟ್ಟಿದ್ದಾರೆ ಎಷ್ಟು? ಟೋಟಲ್ ಪ್ಲಾಂಟ್ಸ್ ಕೊಟ್ಟಿರೋದೆಷ್ಟು? ಪ್ಲಾಂಟ್ಸ್ ಟು ಬಿ ಪ್ಲಾಂಟೆಡ್ ಈಕ್ವಲ್ ಟು 2025. ಇಷ್ಟು ಪ್ಲಾಂಟ್ಸ್ ಅನ್ನ ನೆಡಬೇಕಾಗಿದೆ. ಓಕೆ, ಎಷ್ಟು ರೋಸ್ ಅಲ್ಲಿ? ಎನ್. ಸೊ ಇದರ ಅರ್ಥ ಎನ್ ಇಂಟು ಎನ್ ಮಾಡಿದ್ರೆ ಎಷ್ಟು? 2025 ಮಕ್ಕಳೇ. ಸೊ ಅದಕ್ಕೆ 2025 ಅನ್ನ ನಾವು ಫ್ಯಾಕ್ಟರೈಸ್ ಮಾಡಿದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ನಿಮ್ಗೆ ಗೊತ್ತಿದೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನಮಗೆ ಇಷ್ಟು ಬರುತ್ತೆ. ಪ್ರೈಮ್ ಫ್ಯಾಕ್ಟರ್ಸ್ ಯಾವುದು? 5 ಸ್ಕ್ವೇರ್. 5 2 ಸಲ ಇದೆ, 3 2 ಸಲ ಇದೆ, 4 ಸಲ ಇದೆ. ಓಕೆ, ಸೊ ಅದಕ್ಕೆ ಇದರ ರೂಟ್ಸ್ ಏನು ಬರುತ್ತೆ ನೋಡಬೇಕು. ಸೊ ಎನ್ ಇಂಟು ಎನ್ ಎಷ್ಟು? 2025 ಮಕ್ಕಳೇ. ಹಾಗಾದ್ರೆ ಎನ್ ಎಷ್ಟು? ಎನ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 2025. ಸೊ ಸ್ಕ್ವೇರ್ ರೂಟ್ ಮಾಡೋದು ಗೊತ್ತಿದೆ ನಿಮಗೆ. ಈ ಗ್ರೂಪ್ ಬಗ್ಗೆ ಒಂದೊಂದು ತಗೊಳ್ಳಿ. 5 ಇಂಟು 3 ಇಂಟು 3. ಸೊ ಎನ್ ಈಕ್ವಲ್ ಟು 5 ಇಂಟು 3 ಇಂಟು 3. ಓಕೆ, ಎಷ್ಟು? 5 5 ಒಂದು 5, ಇದೊಂದು 3, ಇದೊಂದು 3. 5 ಇಂಟು 3 15, 15 3 45 ಅಂತ ಆಯ್ತಲ್ಲ? ಎಸ್ ಎಸ್ ವಿದ್ಯಾರ್ಥಿಗಳೇ, 9th ಕ್ವಶನ್ ನೋಡಿ. ಫೈಂಡ್ ದ ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ that is divisible by each of the numbers 4, 9 and 10. ವಿದ್ಯಾರ್ಥಿಗಳೇ, ಒಂದು ಕನಿಷ್ಠ ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಅದು ಹೇಗಿರ್ಬೇಕಂದ್ರೆ ಅದು 4, 9, 10 ಇಂದ ಡಿವಿಜಿಬಲ್ ಆಗಬೇಕು. ವಿದ್ಯಾರ್ಥಿಗಳೇ, ಮೊದಲು LCM ತಗೊಳ್ಳೋಣ. ಓಕೆ, LCM ಆಫ್ 4, 9 and 10 ಫೈಂಡ್ ಔಟ್ ಮಾಡಿ. 4, 9, 10 LCM ಫೈಂಡ್ ಔಟ್ ಮಾಡೋದು ನಿಮ್ಗೆ ಗೊತ್ತಿದೆ. ಓಕೆ, 2 ಇಂದ ಶುರು ಮಾಡಿ, ಯಾಕಂದ್ರೆ ಇಲ್ಲಿ 4, 10 ಇದೆ. ಸೊ LCM ಮಾಡಿದ್ರೆ ನಿಮಗೆ ಯು ವಿಲ್ ಗೆಟ್ LCM ಆಸ್, ವಿದ್ಯಾರ್ಥಿಗಳೇ LCM ಎಷ್ಟು ಬರುತ್ತೆ ನೋಡಿ. ನಿಮ್ಗೆ LCM ಮಾಡೋದು ಗೊತ್ತಿದೆ. LCM gives you ನೋಡಿ ಎಷ್ಟು ಬರುತ್ತೆ? 2 ಇಂಟು 2, 2 ಎಷ್ಟಿದೆ? 2 ಸಲ ಇದೆ, 3 2 ಸಲ ಇದೆ, 5 1 ಸಲ ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 180 ಬರುತ್ತೆ ವಿದ್ಯಾರ್ಥಿಗಳು. ಇಲ್ಲಿಂದಾನೇ ಮಾಡ್ಬೋದು. 2 ಇಂಟು 2 4, 4 3 12, 12 3 36, 36 5 180 ವಿದ್ಯಾರ್ಥಿಗಳೇ. ಇದು LCM ಆಯ್ತು. ಓಕೆ, ನೋಡಿ ಇಲ್ಲಿ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. 180 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ವಿದ್ಯಾರ್ಥಿಗಳೇ. ಇದಕ್ಕೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂದ್ರೆ ಇಲ್ಲೇ ಗೊತ್ತಿದೆ ನಿಮಗೆ. ಓಕೆ, ಇಲ್ಲಿದು ಜೊತೆ ಇದೆ, 2 ಸ್ಕ್ವೇರ್ ಇದೆ, 3 ಸ್ಕ್ವೇರ್ ಇದೆ. ಇದು ಸ್ಕ್ವೇರ್ ಆಗಬೇಕು. ಇದಕ್ಕೊಂದು 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. ಆವಾಗ ಇದು ಡಿವಿಜಿಬಲ್ ಇದೆ, ಬಟ್ ಆ ಪರ್ಫೆಕ್ಟ್ 5 ಇಂದ ಮಲ್ಟಿಪ್ಲೈ ಮಾಡಿದಾಗಲೂ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ, ಅದು ಡಿವಿಜಿಬಲ್ ಆಗುತ್ತೆ ವಿದ್ಯಾರ್ಥಿಗಳೇ. LCM is 180. ಸೊ the smallest square number that is divisible by each of the numbers 4, 9 and 10 is ಎಷ್ಟು? ಈ 180ಗೆ ಇನ್ನೊಂದು 5 ಶಾರ್ಟ್ ಇದೆ ಸ್ಕ್ವೇರ್ ಆಗಲಿಕ್ಕೆ. ಅದಕ್ಕೆ ನೀವೇನು ಮಾಡಿ, 180ಗೆ ಯಾವ ನಂಬರ್ ಸ್ಕ್ವೇರ್ ಆಗಿಲ್ಲ ಅದನ್ನೊಂದು ತಗೊಂಡು ಮಲ್ಟಿಪ್ಲೈ ಮಾಡಿ. ಯು ವಿಲ್ ಗೆಟ್ 900. ಓಕೆ, ಅಂದರೆ 900 ಬರುತ್ತೆ. ದಿಸ್ ಈಸ್ ದ ಪರ್ಫೆಕ್ಟ್ ಸ್ಕ್ವೇರ್ ವಿಚ್ ಇಸ್ ಡಿವಿಜಿಬಲ್ ಬೈ 4, 9 and 10. ಇನ್ನೊಂದು ಎಕ್ಸಾಂಪಲ್ ನೋಡೋಣ ವಿದ್ಯಾರ್ಥಿಗಳೇ, ಗಮನಿಸಿ. 10th one. Find the smallest square number that is divisible by each of the numbers 8, 15 and 20. ಇವಾಗಲೂ ನೀವು LCM ಮಾಡಬೇಕು ಮೊದಲು. 8, 15, 20 ಬರೆದು ನೀವು LCM ಮಾಡಿ ವಿದ್ಯಾರ್ಥಿಗಳೇ. LCM ಹೇಗೆ ಮಾಡೋದಂತ ಗೊತ್ತಿದೆ. ಯು ವಿಲ್ ಗೆಟ್ LCM ಆಸ್, LCM ಅನ್ನೋದು ನಿಮಗೆ 2 ಇಂಟು 2 ಇಂಟು 2 ಅಂದರೆ 8, 8 3 24, 24 ಇಂಟು
5 ದಟ್ ಗಿವ್ಸ್ ಯು 120. ವಿದ್ಯಾರ್ಥಿಗಳೇ ಇಲ್ಲಿ 2 ಅನ್ನೋದು 3 ಸಲ ಇದೆ. 2 ಕ್ಯೂಬ್ 3 5. ಸೊ ಇವಾಗ ನೋಡಿ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು ಇಲ್ಲ ಇಲ್ಲಿ ಏನಿದೆ, ಇದಕ್ಕೊಂದು 2 ಶಾರ್ಟ್ ಇದೆ. ಈಗ 2 ಗ್ರೂಪ್ ನೋಡಿ, ಇಲ್ಲಿ 2 ಸ್ಕ್ವೇರ್ ಆಯ್ತು, ಇಲ್ಲೊಂದು 2 ಒಂದೇ 2 ಬಂದಿದೆ, ಜೊತೆ ಆಗಿಲ್ಲ. ಇದಕ್ಕೊಂದು 2 ಬೇಕು, ಇದಕ್ಕೊಂದು 3 ಬೇಕು, ಇದಕ್ಕೊಂದು 5 ಬೇಕು. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕಾದ್ರೆ ನೀವು ಇನ್ನೂ ಇದಕ್ಕೆ ಏನೇನು ಮಲ್ಟಿಪ್ಲೈ ಮಾಡಬೇಕು? ಒಂದು 2, ಒಂದು 3, ಒಂದು 5. ವಿದ್ಯಾರ್ಥಿಗಳೇ ನೋಡಿ, ಎಲ್ ಸಿ ಎಂ ಅನ್ನೋದು 120 ಇದೆ. ಸೊ ದ ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ that is divisible by each of the numbers 8, 15 and 20 equal to 120 into ಒಂದು 2 ಬೇಕು, ಒಂದು 3 ಬೇಕು, ಒಂದು 5 ಬೇಕು. ಓಕೆ, ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ನೋಡಿ 120ಗೆ ಇಷ್ಟೆಲ್ಲ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ 3600. ಇದು ಪರ್ಫೆಕ್ಟ್ ಸ್ಕ್ವೇರ್, 16th ಸ್ಕ್ವೇರ್ ಇದು. ಓಕೆ ವಿದ್ಯಾರ್ಥಿಗಳೇ, ಈ ರೀತಿ ನಾವು ಸ್ಮಾಲೆಸ್ಟ್ ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ ಒಂದು 2 ನಂಬರ್ ಕೊಡ್ಬೋದು, 3 ನಂಬರ್ ಕೊಟ್ರೆ ನೀವು ಎಲ್ ಸಿ ಎಂ ತಗೊಳ್ಳಿ. ಪೇರ್ ಆಗಿದೆವು ಇಲ್ಲ ನೋಡಿ, ಪೇರ್ ಆಗದೆ ಹೋದ್ರೆ ಯಾವ್ದಕ್ಕೆ ಶಾರ್ಟ್ ಇದೆ ಅಷ್ಟರಿಂದ ಅದಕ್ಕೆ ನಂಬರ್ಗೆ ಮಲ್ಟಿಪ್ಲೈ ಮಾಡಿ ಎಲ್ ಸಿ ಎಂಗೆ. ಆಯ್ತಲ್ಲ ಮಕ್ಕಳೇ? ಎಸ್, ದಿಸ್ ಇಸ್ ಆಲ್ ಅಬೌಟ್ ಎಕ್ಸರ್ಸೈಸ್ 5.3 ವಿದ್ಯಾರ್ಥಿಗಳೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಫೈಂಡಿಂಗ್ ಸ್ಕ್ವೇರ್ ರೂಟ್ ಬೈ ಡಿವಿಷನ್ ಮೆಥಡ್. ವಿಶ್ ಯು ಆಲ್ ದ ಬೆಸ್ಟ್ ಮಕ್ಕಳೇ.